ಅವರು ಬರೋಬ್ಬರಿ 22 ವರ್ಷದ ಹಿಂದೆ ಕಷ್ಟಪಟ್ಟು ಬೆವರು ಸುರಿಸಿ ದುಡಿದು ಕೂಡಿಟ್ಟ ಹಣದಲ್ಲಿ ನಿವೇಶನವನ್ನು ಖರೀದಿ ಮಾಡಿದ್ರು. ಪುಟ್ಟ ಮನೆ ಜೊತೆಗೆ ಸ್ಟುಡಿಯೋ ಮತ್ತು ಚಿಲ್ಲರೆ ಅಂಗಡಿಯಲ್ಲಿ ಬದುಕನ್ನ ಕಟ್ಟಿಕೊಂಡಿದ್ರು. ಆದರೆ ಕೆಲ ಅಪರಿಚಿತ ವ್ಯಕ್ತಿಗಳು ನಕಲಿ ದಾಖಲೆ ಸೃಷ್ಟಿಸಿ ಗೂಂಡಾಗಿರಿ ಮಾಡ್ತಾ ಇದ್ದಾರಂತೆ. ಇದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಬರ್ತಾರೆ ಈಗ ಇಲ್ಲ ಎಲ್ಲಿ ಹೋಗಿದೆ ಇಷ್ಟು ವರ್ಷ ಇಲ್ಲ ಇಷ್ಟು ವರ್ಷ ಎಲ್ಲಿ ಹೋಗಿದ್ದೀರಾ? ಮನೆ ನಿರ್ಮಾಣಕ್ಕೆ ಗೂಂಡಾಗಳು ಅಡ್ಡಿ, ಕಬ್ಜಾಗೆ ಯತ್ನ. ಕಿಡಿಗೇಡಿಗಳಿಗೆ ಪೊಲೀಸರೇ ಕೊಟ್ರ ಕುಮ್ಮಕ್ಕು. ಇದು ಮೊದಲೇ ಸ್ವಾರ್ಥಿಗಳ ಪ್ರಪಂಚ. ನಾವು ನಮ್ಮೋರು ಅನ್ನೋದಕ್ಕಿಂತ ನಾನು ನನ್ನದು ಅನ್ನೋರೇ ಹೆಚ್ಚು. ಆಸ್ತಿ ಹಣ ಅಂತ ಬಂದ್ರೆ ಕಿತ್ಕೊಳ್ಳೋದಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ. ಅದರಲ್ಲೂ ಕೆಲ ಕಿಡಿಗೇಡಿಗಳು, ಗೂಂಡಾಗಳು ಬೇರೆಯವರ ಜಾಗವನ್ನ ಕಬಳಿಸೋಕೆ ಹೊಂಚು ಹಾಕ್ತಿರ್ತಾರೆ. ಆನೇಕಲ್ನಲ್ಲೂ ಇಂಥದ್ದೇ ಒಂದು ಆರೋಪ ಕೇಳಿ ಬಂದಿದೆ. ಮನೆ ನಿರ್ಮಾಣಕ್ಕೆ ಅಡ್ಡಿಪಡಿಸಿ ಕಬ್ಜಾ ಮಾಡೋಕೆ ಯತ್ನಿಸ್ತಿದ್ರೆ ಪೊಲೀಸರು ಕುಮ್ಮಕ್ಕು ಕೊಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಬರ್ತಾರೆ ಈಗ ಇಲ್ಲ ಎಲ್ಲಿ ಹೋಗಿದೆ ಇಷ್ಟು ವರ್ಷ ಇಲ್ಲ ಇಷ್ಟು ವರ್ಷ. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಶಾಂತಿಪುರ ಗ್ರಾಮದಲ್ಲಿ 30-40 ಅಳತೆಯ ನಿವೇಶನ ಉಳಿಸಿಕೊಳ್ಳಲು ರಾಜ ಮತ್ತು ಅಮೃತಾ ಕುಟುಂಬ ಕಂಡವರ ನೆರವು ಬೇಡುತ್ತಿದೆ. ಶಾಂತಿಪುರ ನಿವಾಸಿಯಾದ ರಾಜ 2004ರಲ್ಲಿ ಶಾಂತಿಪುರ ಗ್ರಾಮದ ನಂಜುಂಡಪ್ಪ, ನಾರಾಯಣರೆಡ್ಡಿ ಮತ್ತು ರಾಣಿಯಮ್ಮರಿಂದ ಖರೀದಿ ಮಾಡಿದ್ರು. ಅಂದಿನಿಂದ ನಿವೇಶನದಲ್ಲಿ ಪುಟ್ಟ ಮನೆ, ಸ್ಟುಡಿಯೋ ಮತ್ತು ಚಿಲ್ಲರೆ ಅಂಗಡಿ ನಡೆಸಿಕೊಂಡು ಜೀವನ ಮಾಡ್ತಾ ಇದ್ರು. ಇತ್ತೀಚೆಗೆ ಹಳೆ ಕಟ್ಟಡ ಶಿಥಿಲವಾಗಿದ್ರಿಂದ ನೆಲಸಮ ಮಾಡಿ ಹೊಸದಾಗಿ ಕಟ್ಟಡ ನಿರ್ಮಾಣ ಶುರು ಮಾಡಿದ್ರು. ಆದ್ರೆ ಈ ಜಾಗದ ಮೇಲೆ ಗೂಂಡಾಗಳ ಕಣ್ಣು ಬಿದ್ದಿದೆಯಂತೆ. ಒಂದು ಹಳೆ ಮನೆ ಹೊರಗಾಕಿ ಆಮೇಲೆ ಬೋರ್ ಹಾಕಿ ಆಮೇಲೆ ನಾವು ಫಸ್ಟ್ ಫ್ಲೋರ್ ಕಂಡೆ ಮಾಡಿ ಹೋಗ್ತಾ ಇತ್ತು. ಯಾವ ಪ್ರಾಬ್ಲಮ್ ಎಲ್ಲ ನಾವು ಮಾಡ್ತಾನೆ ಇದ್ದಿದ್ದು. ಅವಾಗ ಒಂದು ಯಾರೋ ಒಬ್ರು ಅವ್ರು ಯಾರ ಹೆಸರನ್ನ ಗೊತ್ತಿಲ್ಲ, ಆಮೇಲೆ ಡಾಕ್ಯುಮೆಂಟ್ ಅಂತ ಗೊತ್ತಾಯಿತು. ಇವರು ಬೇಗನೆ ಈ ಥರ ಮಾಡಿದ್ದಾರೆ, ಕರಾಟ ತಿಂದಿದ್ದಾರೆ ರೌಡಿಗಳು. ಅವ್ರಿಗೆ ಡಾಕ್ಯುಮೆಂಟ್ ಸಂಬಂಧಪಟ್ಟವ್ರು ಅವ್ರೂ ಇಲ್ಲ. ಬೇರೆಯವರು ಬಂದು ಇದು ನಮ್ಮ ಜಾಗ, ಕೆಲಸ ನಿಲ್ಲಿಸ್ರಿ ಹಂಗೇನೆ ಜಗಳ ಮಾಡೋದು. ಕಟ್ಟಡ ನಿರ್ಮಾಣದ ವೇಳೆ ಜಗದೀಶ್ ಮತ್ತು ಲೋಹಿತ್ ಎನ್ನುವವರು ಗೂಂಡಾಗಳನ್ನ ಕಳುಹಿಸಿ ಕೆಲಸಕ್ಕೆ ಅಡ್ಡಿಪಡಿಸುತ್ತಿದ್ದಾರಂತೆ. ಈ ಬಗ್ಗೆ ನ್ಯಾಯಾಲಯದಲ್ಲಿ ದಾವೆ ಹೂಡಿ ಜಗದೀಶ್ ಮತ್ತು ಲೋಹಿತ್ ಮತ್ತು ಸಂಗಡಿಗರು ನಿವೇಶನಕ್ಕೆ ಅತಿಕ್ರಮ ಪ್ರವೇಶ ಮಾಡಬಾರದು ಮತ್ತು ಅನುಭವಕ್ಕೆ ತೊಂದರೆ ಕೊಡಬಾರದು ಎಂಬ ಆದೇಶ ನೀಡಿದ್ದಾರೆ. ಆದರೂ ಕಿಡಿಗೇಡಿಗಳ ಕಾಟ ಮಾತ್ರ ನಿಂತಿಲ್ವಂತೆ. ಈ ಬಗ್ಗೆ ಪೊಲೀಸರಿಗೆ ದೂರು ಕೊಟ್ರೆ ಗೂಂಡಾಗಳಿಗೆ ನೆರವು ನೀಡಿ ನಮ್ಮನ್ನೇ ಮನೆ ಖಾಲಿ ಮಾಡಿ ಅಂತ ಬೆದರಿಸುತ್ತಿದ್ದಾರೆ ಅಂತ ರಾಜ ಪತ್ನಿ ಅಮೃತಾ ಪರಪ್ಪನಗ್ರಹಾರ ಪೊಲೀಸರ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಪೊಲೀಸರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್. ಅವರು ಬಾಮ ಕರೀತಾರೆ, ಅವ್ರ ಕಡೆನೇ ಮಾತಾಡ್ತಾರೆ. ನಮಗೇನು ಮರ್ಯಾದೆ ಕೊಟ್ಟಿಲ್ಲ, ಹೋಗಮ್ಮ ಅಂತಾರೆ. ನಿನಗೆ ಅರ್ಥ ಮಾಡೋಕೆ ಆಗಲ್ಲ, ಹಂಗೆ ನಿಮ್ಗೆ ಆ ಥರ ಹೇಳ್ತಾರೆ. ನಮ್ಮ ಲಾಯರ್ ಒಂದು ಮಾತಾಡಬೇಕು, ನೀವು ಸಪೋರ್ಟ್ ಕೊಡ್ಬೇಕು ತಾನೆ, ನೀವೆಲ್ಲ ಹಿಂಗಿದ್ದೀರಿಲ್ಲ ಹಂಗೆ ಅಂತ ಹೇಳಿ ಅವ್ರೇನಂತಾರೆ. ಒಟ್ನಲ್ಲಿ ಗೂಂಡಾಗಳು ನಕಲಿ ದಾಖಲೆ ಸೃಷ್ಟಿಸಿ ತೊಂದರೆ ಕೊಡ್ತಾ ಇದ್ದು, ಈ ಬಗ್ಗೆ ಅಧಿಕಾರಿಗಳು ತನಿಖೆ ಮಾಡಿ ನೊಂದವರಿಗೆ ನ್ಯಾಯ ಕೊಡಿಸಬೇಕಿದೆ. ಆದೂರು ಚಂದ್ರು, ನ್ಯೂಸ್ 18 ಆನೇಕಲ್.